ಸ್ನೇಹಿತರೆ ನಮಸ್ಕಾರ. ಈ ದಿನ ಒಂದು ಚಿತ್ರದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವುದು ಆ ಚಿತ್ರ ಅಂತ ಹೇಳಿದ್ರೆ, ಗೆಜ್ಜೆ ಪೂಜೆ ಮತ್ತು ಶರಪಂಜರ ಚಿತ್ರಗಳು ಚಿತ್ರರಸಿಕರ ಹೃದಯದಲ್ಲಿ ಸದಾ ಹಸಿರಾಗಿ ಉಳಿದುಕೊಳ್ತು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದಂತಹ ಈ ಎರಡು ಚಿತ್ರಗಳು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಳ್ತು. ಪುಟ್ಟಣ್ಣ ಒಬ್ಬ ಅದ್ಭುತವಾದ ನಿರ್ದೇಶಕರು ಎಂಬುದನ್ನು ಸಾಬೀತುಗೊಳಿಸಲಿಕ್ಕೆ ಬೇಕಾದಷ್ಟು ಚಿತ್ರಗಳಿವೆ. ಅದರಲ್ಲಿ ಶರಪಂಜರ ಮತ್ತು ಗೆಜ್ಜೆ ಪೂಜೆ. ಶರಪಂಜರ ಚಿತ್ರ ತ್ರಿವೇಣಿಯವರ ಕಾದಂಬರಿಯನ್ನು ಆಧರಿಸಿ ತೆಗೆದಂತಹ ಚಿತ್ರ. ಪುಟ್ಟಣ್ಣ ಕಣಗಾಲ್ ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡಿದಂತಹ ಚಿತ್ರ. ಈ ಚಿತ್ರಕ್ಕೆ ವಿಜಯ ನರಸಿಂಹ ಮತ್ತು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಗೀತೆಗಳನ್ನು ಬರೆದಿದ್ದಾರೆ. ಹಾಗೆ ಅಂಬಿಕಾ ತನಯದತ್ತ ಅವರ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಈ ಗೀತೆಯನ್ನು ಸಹ ಈ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭುವನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ಹೊಸಯಿಸಿತು. ಚಿತ್ರ ಹೇಗೆ ಸಾಗ್ತಾ ಹೋಗುತ್ತೆ ಅಂದರೆ, ಆರಂಭ ಸತೀಶ್ ಬ್ಯೂಟಿ ಜಾಗದಲ್ಲಿ ಬೀಸ್ಟು ಇರುತ್ತೆ, ಬಿ ಕೇರ್ಫುಲ್. ಬಾ ಹೋಗೋಣ ಬಾ. ಬಹಳ ಖುಷಿಯಾಗಿ ಇರುತ್ತೆ. ಮಧ್ಯದ ತನಕನೂ ಚೆನ್ನಾಗೇ ಇದೆ ಸಿನಿಮಾ. ಎಲ್ಲರೂ ಆನಂದಿಸ್ತಾರೆ, ಪ್ರತಿ ಸೀನನ್ನು ಕೂಡ ಎಂಜಾಯ್ ಮಾಡ್ತಾರೆ. ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್. ಕಾವೇರಿ ನೀ ಒಲವಿನ ಸಿಂಗಾರಿ. ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಗಳು. ಮತ್ತು ಬಂಧನ, ಶರಪಂಜರದಲ್ಲಿ ಬಂಧನ, ಇದೊಂದು ಪಾಪ್ಯುಲರ್ ಸಾಂಗ್, ಒಂಥರ ಸ್ಯಾಡ್ ಸಾಂಗ್ ಇದು. ಇದನ್ನು ಮೈಸೂರು ದೇವದಾಸ್ ಅನ್ನೋರು ಹಾಡಿದ್ದಾರೆ. ಇದರಲ್ಲಿ ಆ ಚಿತ್ರಕಥೆಯೇ ಆಗೋಗುತ್ತೆ. ಏನು ಅಂತ ಹೇಳಿದ್ರೆ, ಮೊದಲು ಮಡಿಕೇರಿಯಲ್ಲಿ ಇಬ್ಬರು ಸಂಧಿಸ್ತಾರೆ, ಆನಂತರ ವಿವಾಹವಾಗುತ್ತೆ. ವಿವಾಹದ ಬದುಕು ತುಂಬ ಚೆನ್ನಾಗಿರುತ್ತೆ. ಆ ಕಾಲಾನಂತರದಲ್ಲಿ ಆಕೆಯ ಮನಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ. ಆಕೆಗೆ ಯಾವುದೋ ಒಂದು ನೆನಪುಗಳು ಕಾಡಿ ಮತ್ತೆ ಮತ್ತೆ ಆಕೆಯನ್ನು ಖಿನ್ನತೆಗೆ ಒಳಪಡಿಸ್ತವೆ. ಮಾನಸಿಕವಾಗಿ ಕುಗ್ಗು ಹೋಗಲಿಕ್ಕೆ ಅದು ಕಾರಣವಾಗುತ್ತೆ ಆ ಘಟನೆ. ಇದು ಸಂಸಾರದಲ್ಲಿ ಒಂದು ರೀತಿಯಲ್ಲಿ ಬಿರುಕು ಬರಲಿಕ್ಕೆ ಕಾರಣವಾಗುತ್ತೆ. ಆಮೇಲೆ ಕತೆ ಹಾಗೆ ಮುಂದುವರಿಯುತ್ತೆ. ಆಕೆಗೆ ಮಾನಸಿಕ ಕಾಯಿಲೆ ಅಥವಾ ಹುಚ್ಚು ಅಂತಲೇ ತೀರ್ಮಾನಿಸಲಾಗುತ್ತೆ. ಆಸ್ಪತ್ರೆಗೂ ಸೇರಿಸಲಾಗುತ್ತೆ. ಮತ್ತು ವಾಪಸ್ ಬಂದರೂ ಕೂಡ ಮನೆಯಾಗಲಿ ಸಮಾಜ ಆಗಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಈ ಥರದ ಒಂದು ಕಥೆಯನ್ನು ಪುಟ್ಟಣ್ಣ ಅವರು ಬಹಳ ಚೆನ್ನಾಗಿ, ನಿರೂಪಣೆಯಂತೂ ಅದ್ಭುತವಾಗಿದೆ, ಹಾಡುಗಳಂತೂ ಅಮೋಘವಾಗಿವೆ. ಮ್ಯೂಸಿಕ್ ವಿಜಯ ಭಾಸ್ಕರ್ ಅವರದು. ಹಾಗೆ ಗಂಗಾಧರ್ ಮತ್ತು ಕಲ್ಪನಾ ತೆರೆಯ ಮೇಲೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ. ಚಿತ್ರದಲ್ಲಿ ನರಸಿಂಹರಾಜು ಅವರ ಅಭಿನಯ ಇದೆ, ಕೆ ಎಸ್ ಅಶ್ವಥ್, ಲೀಲಾವತಿ, ಆದ್ವಾನ್ ಲಕ್ಷ್ಮೀದೇವಿ, ಆಮೇಲೆ ಲೋಕನಾಥ್, ಶಿವರಾಮ್, ಎಮ್ ಎಲ್ ಲಕ್ಷ್ಮೀದೇವಿ, ಚಿಂದೋಡಿ ಲೀಲಾ ಇದರಲ್ಲಿ ಗಮನ ಸೆಳೆಯುವಂತಹ ಕ್ಯಾರೆಕ್ಟರ್. ಎಲ್ಲರೂ ಕೂಡ ಬಹಳ ಸೊಗಸಾಗಿ ಅಭಿನಯಿಸಿದ್ದಾರೆ. ಚಿತ್ರ ಮಾತ್ರ ಅದ್ಭುತವಾಗಿದೆ. ಗಂಗಾಧರ್ ಮತ್ತು ಕಲ್ಪನಾ ಮುದ್ದಾದ ಜೋಡಿ ತೆರೆ ಮೇಲೆ ಸುಂದರವಾಗಿ ಕಾಣಿಸ್ತಾರೆ. ಎಲ್ಲರ ಮನಸ್ಸನ್ನು ಸೆಳೆದಂತಹ, ಎಲ್ಲರಿಗೂ ಇಷ್ಟವಾದಂತಹ ಚಿತ್ರ. ಆದರೆ ದುರಂತ ನಾಯಕಿಯಾಗಿ ಆ ಪಾತ್ರ ಇದೆಯಲ್ಲ, ಕಲ್ಪನಾ ಅಭಿನಯಿಸಿರುವಂತಹ ಪಾತ್ರ, ಇವತ್ತು ಕೂಡ ಕರಳನ್ನು ಹಿಂಡುವಂತಹ ಪಾತ್ರ. ಯಾಕೋ ಕಲ್ಪನಾ ಅವ್ರಿಗೆ ಅಂತಹ ಪಾತ್ರಗಳೇ ಸಿಕ್ತು. ಕೊನೆ ತನಕನೂ ಅದೇ ರೀತಿ ಪಾತ್ರವನ್ನು ಆಕೆ ಅಭಿನಯಿಸಿದರು. ಕೊನೆಗೆ ದುರಂತ ನಾಯಕಿ ಕೂಡ ಆದರು. ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ದುರಂತವನ್ನು ಕಂಡಂತಹ ನಾಯಕಿ ಮತ್ತೊಬ್ಬರು ಇಲ್ಲ ಅಂತ ಹೇಳ್ಬೋದು. ಪುಟ್ಟಣ್ಣ ಅವರ ಪ್ರಯೋಗಗಳು ಏನು, ಹೊಸತನವನ್ನು ತರಬೇಕು, ಹೊಸ ಹೊಸ ಜಾಗಗಳಲ್ಲಿ ಚಿತ್ರೀಕರಿಸಬೇಕು, ಹೊಸ ಗಾಯಕರನ್ನು ಇಂಟ್ರಡ್ಯೂಸ್ ಮಾಡಬೇಕು, ಹೊಸಬರನ್ನು ತೆರೆ ಮೇಲೆ ತರಬೇಕು, ಆಮೇಲೆ ಎಲ್ಲವೂ ಹೊಸದಾಗಿರಬೇಕು. ತಂತ್ರಜ್ಞರಾಗಿರ್ಬೋದು, ಗಾಯಕರಾಗಿರ್ಬೋದು, ಹಾಡನ್ನು ಬರೆಯೋರಾಗಿರ್ಬೋದು, ಡೈಲಾಗ್ ರೈಟರ್ಸ್ ಆಗಿರಬಹುದು, ಅಥವಾ ಕಾದಂಬರಿಕಾರರಾಗಿರ್ಬೋದು, ಯಾರೇ ಆಗಿರಬಹುದು, ಎಲ್ಲವನ್ನು ಪ್ರಯೋಗಕ್ಕೆ ಇಡ್ತಾಯಿದ್ರು. ಪುಟ್ಟಣ್ಣ ಅವರು ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋದಕ್ಕಿಂತ ಕಲಾತ್ಮಕವೂ ಹೌದು, ಕಮರ್ಷಿಯಲ್ಲೂ ಹೌದು.
ಅಂತಹ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮಲ್ಲಮ್ಮನ ಪವಾಡ ಮತ್ತು ಕರುಳಿನ ಕರೆ, ಸಾಕ್ಷಾತ್ಕಾರ ಅವರು ನೀಡಿದಂತಹ ಅದ್ಭುತವಾದ ಚಿತ್ರಗಳು. ಬೆಳ್ಳಿ ಮೋಡ 1967ರಲ್ಲಿ ತೆರೆ ಕಂಡಂತಹ ಚಿತ್ರ ಪುಟ್ಟಣ್ಣ ಕಣಗಾಲ್ ಅವರ ಮೊದಲ ಚಿತ್ರ. ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಕೊನೆಯ ಚಿತ್ರ ಮಸಣದ ಹೂವು. ಮಸಣದ ಹೂವಿನ ಮೂಲಕ ಅವರು ತಮ್ಮ ಐಹಿಕ ಬದುಕನ್ನು ಸಂಪೂರ್ಣಗೊಳಿಸ್ತಾರೆ. ಆದರೆ ಚಿತ್ರರಸಿಕರ ಹೃದಯದಲ್ಲಿ ಸದಾ ಉಳಿದಿದ್ದಾರೆ. ಅವರು ಮಾಡಿದಂತಹ ಎಲ್ಲ ಚಿತ್ರಗಳು ಅದ್ಭುತವಾಗಿವೆ. ಒಂದು ತಲೆಮಾರಿನ ಚಿತ್ರಪ್ರೇಮಿಗಳಿಗೆ ತುಂಬ ಇಷ್ಟವಾಗುವಂತಹ ನಿರ್ದೇಶಕ ಪುಟ್ಟಣ್ಣ ಅವರೇ. ನಿರ್ದೇಶಕರ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ತಾರೆ ಇವತ್ತು ಸಹ. ತುಂಬ ಜನ ನಿರ್ದೇಶಕರು ಬಂದು ಹೋಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಆದರೆ ಪುಟ್ಟಣ್ಣ ಅವರು ಮಾತ್ರ ಏನೋ ಒಂದು ಅವರು ಕೊಟ್ಟಂತಹ ಕಥೆಯೋ, ಅವರು ನಿರ್ದೇಶನ ಮಾಡಿದ ರೀತಿಯೋ, ಅವರು ಏನು ಪ್ರಯೋಗ ಮಾಡಿದ್ರೋ ಎಲ್ಲ ಕಾರಣದಿಂದ ಪುಟ್ಟಣ್ಣ ಅದ್ಭುತವಾಗಿ ನಿಲ್ತಾರೆ ನಮ್ಮ ಮನಸ್ಸಲ್ಲಿ. ಅವರು ಕೊಟ್ಟಂತಹ ಶರಪಂಜರ ಇದೆಯಲ್ಲ, ಗೆಜೆ ಪೂಜೆ ಇದೆಯಲ್ಲ, ಅದು ನಿಜವಾಗಿ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣಿನ ಕಥನವನ್ನು ಇರಿಸಿಕೊಂಡೇ ತೆಗೆದಂತಹ ಚಿತ್ರಗಳು, ಎಲ್ಲ ಚಿತ್ರಗಳು ಹಾಗೇ ಇದೆ. ಬೆಳ್ಳಿ ಮೋಡದಿಂದ ಹಿಡಿದು ಮಸಣದ ಹೂವು ಚಿತ್ರದ ತನಕ ಪುಟ್ಟಣ್ಣ ಕಣಗಾಲ್ ಅದೇ ರೀತಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮಾನಸ ಸರೋವರ ಸಹ ಒಂದು ಹೆಣ್ಣಿನ ಬದುಕನ್ನು ಆಧರಿಸಿ ತೆಗೆದಂತಹ ಚಿತ್ರ ಆಗಿದೆ. ಒಂದು ಬೆಳ್ಳಿ ಮೋಡ ಕೂಡ ಹಾಗೇ ಆಗಿದೆ. ಸಾಕ್ಷಾತ್ಕಾರ ಕೂಡ ಅದೇ ರೀತಿಯಲ್ಲಿ ಎಲ್ಲ ಚಿತ್ರಗಳು ಕೂಡ ಒಂದು ಒಳ್ಳೆಯ ಕಾನ್ಸೆಪ್ಟ್ನೊಂದಿಗೆ ತೆರೆ ಮೇಲೆ ಬಂತು. ಚಿತ್ರರಸಿಕರು ಅದನ್ನು ಖುಷಿಯಾಗಿ ನೋಡಿ ಅನುಭವಿಸಿ ಆನಂದಿಸಿದ್ದಾರೆ. ಇವತ್ತು ಕೂಡ ಅವರು ಕೊಟ್ಟಂತಹ ಹಾಡುಗಳು, ಅವರು ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ಬೇಕಿತ್ತೋ ಹೊಸಬರಿಗೆ ಹೊಸ ಪ್ರಯೋಗಗಳನ್ನು ಮಾಡಿದ್ರಲ್ಲ, ಅವೆಲ್ಲವೂ ಸಕ್ಸಸ್ ಆಗಿವೆ. ಶರಪಂಜರ ಇವತ್ತಿನ ಕಾಲಕ್ಕೆ ಯಾರಾದರೂ ಕೂತು ನೋಡಿದ್ರೆ ಎಂಥ ಟೆಕ್ನಿಕ್ಕು, ಎಂಥ ಫೋಟೋಗ್ರಫಿ, ಎಷ್ಟು ಮುದ್ದಾದ ಜೋಡಿಗಳು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ದಂತಹ ಜನ, ಆ ಕಾಲದ ಜನ ಅದನ್ನು ಮನಸಾರೆ ಒಪ್ಕೊಂಡಿದ್ರು. ಒಂದು ಚಿತ್ರ ನೋಡಿ ಬಂದಮೇಲೆ ಆ ಚಿತ್ರದ ಗುಂಗು ತಿಂಗಳುಗಟ್ಟಲೆ ಇರ್ತಾಯಿತ್ತು. ಆ ಚಿತ್ರದ ಕಥೆಗಳನ್ನು ವಿನಿಮಯ ಮಾಡ್ಕೊಳ್ತಾಯಿದ್ರು, ಡಿಸ್ಕಸ್ ಮಾಡ್ತಾಯಿದ್ರು ಆ ಚಿತ್ರಗಳ ಮೇಲೆ. ಅಷ್ಟು ಚಂದವಾದ ಚಿತ್ರಗಳನ್ನು ಪುಟ್ಟಣ್ಣ ಕಣಗಾಲ್ ಕೊಟ್ಟಿದ್ದಾರೆ. ಅದರಲ್ಲಿ ಶರಪಂಜರ ಕೂಡ ಒಂದು. ಧನ್ಯವಾದ.